ಚುನಾವಣೆ 2024ರ ಚಿಕ್ಕೋಡಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸುವ ವೇಳೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಚುನಾವಣಾ ಕಾರ್ಯಾಲಯದಿಂದ 100 ಮೀಟರ್ ಒಳಗೆ ಯಾವುದೇ ವಾಹನ ನಿಲುಗಡೆ ಮಾಡಬಾರದೆಂದು ನಿಯಮವಿದ್ದರೂ ಕೂಡ ಲೆಕ್ಕಿಸದೆ ನೂರಾರು ವಾಹನಗಳನ್ನು ನಿಲುಗಡೆ ಮಾಡಿ ಕಾನೂನಿನ ವಿರುದ್ಧವಾಗಿ ನಡೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದು ಅಪರಾಧ. ನಮ್ಮದೇ ಸರ್ಕಾರ ಇದೆ, ನಮ್ಮನ್ಯಾರು ಕೇಳೋರು ಅಂತ ದಿಮಾಕು ಇರಬೇಕು. ಅದೇ ಕಾರಣಕ್ಕೆ ಈ ರೀತಿ ನಡೆದುಕೊಳ್ಳುತ್ತಾರೆ. ಕಾರಣ ಈ ಕೂಡಲೇ ಚುನಾವಣಾ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಜನಸಾಮಾನ್ಯರು ಕೇಳಿಕೊಳ್ಳುತ್ತಿದ್ದಾರೆ. ಏಕೆಂದರೆ ರಾಜಕೀಯ ಮುಖಂಡರಿಗೆ, ಪುಂಡಭೋಕರಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಇರಬಾರದು. ಇದರಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಕೂಡ ಎದ್ದು ಕಾಣುತ್ತಿತ್ತು. ಏಕೆಂದರೆ ಬಡವರ, ಅಮಾಯಕರ ಮೇಲೆ ತೋರಿಸುವ ದರ್ಪದ ಬಾಳಿಕೆ ಶ್ರೀಮಂತರ ಮೇಲೆ ಕಾಣಸಿಗದು. ಈ ತಾರತಮ್ಯ ನೀತಿ ಬದಲಾಗಬೇಕು. ಆವಾಗ ಮಾತ್ರ ನಮ್ಮ ರಾಜ್ಯ, ದೇಶ ಸುಧಾರಿಸಲು ಸಾಧ್ಯ.